ಸಂಖ್ಯೆ ಬಗ್ಗೆ ಏನಿಲ್ಲ. ಥ್ಯಾಂಕ್ ಯು ಸರ್. Okay, almost ಎಲ್ಲ ಪ್ರಶ್ನೆಗಳು He wants to ask. Okay, one last question. No. She won't ask the last question. ಕೇಳಲೇಬೇಕು. ಹಾಂ, ಓಕೆ. ಫಸ್ಟ್ ಇವ್ರು ಕೇಳ್ಬಿಡ್ಲಿ, ಇವ್ರು ಕೇಳಿ, ಶಾರದಾ ಮೇಡಮ್ ಲಾಸ್ಟ್ ಕ್ವಶನ್ ಕೇಳಿ. ಇವ್ರಿಗೆ ಮೈಕ್ ಪಾಸ್ ಮಾಡಿ. ಕೇಳಿ ಸರ್. ಮೈಕ್ ಪಾಸ್ ಮಾಡಿ. 3 ಮೈಕ್ ಇದೆ ಅಲ್ಲ ಫ್ಲೋರಲ್ಲಿ? ಅದರಲ್ಲಿ ಒಂದು ಆಡಿಯೋ ಬರ್ತಾ ಇಲ್ಲ ಸರ್. ನನ್ನ ಹೆಸರು ಕುಮಾರ್ ಅಂತ, ಪೇಜ್ ಅವರು. ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದ್ರು ಸುದೀಪ್ ಸರ್ ನಾವು ಕರೆಸ್ತೀವಿ ಅಂತ. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮಗೆ 3 ಕ್ವಶನ್ ಸರ್. ಫ್ರಮ್ 2 days ಇಂದ ಬಿಗ್ ಬಾಸ್ 8 o'clock ಬರುತ್ತೆ ಅಂತ ಸ್ಪ್ರೆಡ್ ಆಗ್ತಿದೆ. ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ತಗೋಬಿಟ್ಟಿದ್ದೀನಿ ಸರ್. ಹಾಂ ಸರ್, ನಿಮ್ಮ ಔಟ್ಫಿಟ್ಸು ಮಾರ್ಕೆಟಲ್ಲಿ ಕೂಡ ಬಂದರೆ ನಮಗೂ ತಗೊಳ್ಳೋ ಅಂತ ಇದಾಗುತ್ತೆ ಸರ್. ಸೊ ನಿಮ್ಮ ಡಿಸೈನರ್ಗೂ ಹೇಳಿ ಸರ್, ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್. ನೀವು ಹಾಕಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್. ಮತ್ತೆ ಈ ಕ್ವಶನ್ ಬರ್ತಾ ಪ್ರಶಾಂತ್ ಸರ್. ಇಲ್ಲ ಅವ್ರೇನೋ ಪ್ರಶ್ನೆ ಕೇಳಿದ್ರು, ಅದು 8 o'clock ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ಇನ್ನೂ ಪ್ರಶಾಂತ್ ಉತ್ತರ ಕೊಟ್ಟರೆ ಅದು ಸ್ಪೆಕ್ಯುಲೇಷನ್ ಆಗಿ ಇರಲಿ ಅಂದ್ರೆ ಪ್ರೊಮೋ ಅಂತ ಬರುತ್ತಲ್ಲ, ವೇಟ್ ಮಾಡಬೇಕು. ಅವ್ರು ಏನು ಕೇಳಬೇಕು ಅಂತಂದ್ರೆ ಕೇಳಿಬಿಡಿ. ಅದು ಏನಾಗುತ್ತೆ, ಅವರು ಎಲ್ಲ ಸೇರ್ಕೊಂಡ್ಮೇಲೆ ಅದು ಪ್ರಶ್ನೆ ಕೇಳಿದ್ರೆ ಲಾಸ್ಟ್ ಕ್ವಶನ್ ಅನ್ನೋ ತಪ್ಪಾಗುತ್ತೆ. ಅಲ್ಲಿ ಮುಂದೆ ನಂದೊಂದು 2 ಸ್ನೇಹಿತರು ಕೂತಿದ್ದಾರೆ. ಅವ್ರಿಗೆ ಏನೋ ರಾತ್ರಿ ಪಾರ್ಟಿ ಆಗೋಗ್ಯಾರ, ಅವಾಗಿಂದ ಅವ್ರ ತಲೆ ಸಾಕು ಅಂತಾರೆ ಅವ್ರಿಗೆ. ಹಾಂ ಸರ್. ಆಮೇಲೆ ನೀವು ಬಂದರು ಸರ್ ನೀವು ಬಿಗ್ ಬಾಸ್ಗೆ ಇವಾಗ ಬರ್ತೀರಾ ಅಂದರು. ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ ಸರ್, ಬರಲ್ಲ ಅಂತ ಯಾಕೆ ಬರ್ತಾರೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಒಂದು ಮಾತಲ್ಲಿ ಹೇಳಿ ಸರ್. ನನ್ನನ್ನು ತುಂಬ ಪ್ರೀತಿಸ್ತಾರೆ ಸರ್, ಅದಕ್ಕೆ ನಾನು ಯಾವಾಗಲೂ ಅವ್ರ ಯೋಚನೆಯಲ್ಲಿ ಇರ್ತೀನಿ. ಇರಲಿ ಬಿಡಿ ಅಲ್ವೇ. ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ. ಹೌ ಇಸ್ ಇಟ್ ಹೌ ಡು ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್? ಎಲ್ಲ ಒಪಿನಿಯನ್ಗೆ 2 ಒಪಿನಿಯನ್ ಇರುತ್ತೆ. ಆ 2 ಒಪಿನಿಯನ್ ಇನ್ನೆರಡು ಒಪಿನಿಯನ್ ಇರುತ್ತೆ. ಇಟ್ಸ್ ಓಕೆ ನೋ. ಸಿ ಆಸ್ ಲಾಂಗ್ ಆಸ್ ವಿ ನೋ ದಿ ಇಂಟೆಂಟ್ ಬಿಹೈಂಡ್ ವೈ ವಿ ಕೊಲಾಬರೇಟಿಂಗ್, ಇಟ್ಸ್ ಓಕೆ ನೋ. ಸಿ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನೋ ನನಗೆ ಗೊತ್ತಿಲ್ಲ. ಯಾರೋ ಒಬ್ಬ ನಿಮ್ಮನ್ನು ದ್ವೇಷಿಸ್ತಾನ ಅಂತ ತಕ್ಷಣ ಡೋಂಟ್ ಫಾರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಚಕ್ಕೆ. ನಿಮಗೆ ಒಂದರಿಂದ ಯಾಕೆ ಹೋಗ್ತೀರಾ? ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೆಗೆಟಿವ್ ಇರಲೇಬೇಕು, ಇದ್ದೇ ಇರುತ್ತೆ ಎಲ್ಲ ಕಡೆ. ಎಲ್ಲರೂ ಸರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಅಫೆಕ್ಟೆಡ್ ಬೈ ಆಲ್ ದಟ್. ಐ ಥಿಂಕ್ ವಿ ಶುಡ್ ಲುಕ್ ಅಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್, ಏನೋ ಕರೆಕ್ಟ್ ಅಷ್ಟೇ. ಸರ್ ಔಟ್ಫಿಟ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಸರ್, ನೀವಿಷ್ಟು ಪ್ರೀತಿಯಿಂದ ಕೇಳೋ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್. ಸರ್ ಪುಣ್ಯ ಮಾಡಿರ್ತೀನಿ ಸರ್, ಸಾಕು ನನಗೆ ಅಷ್ಟೇ. ಪ್ರಶಾಂತ್ ಸರ್ ಇಲ್ಲ ಕೊಟ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ. ಪುಣ್ಯ ಮಾಡಿರ್ತೀನಿ ಸರ್. ನೋ ಸರ್, ಇಟ್ಸ್ ಮೈ ಪ್ಲೆಷರ್ ಸರ್, ಇಟ್ಸ್ ಮೈ ಪ್ಲೆಷರ್. 8 o'clock ಏನೋ ಹೇಳಿದ್ರೆ ಇಲ್ಲ ತಾನೆ? ಅದು ಡಿಸೈಡ್ ಆಗಿಲ್ಲ. ಸ್ಪೆಕ್ಯುಲೇಟಿವ್ ಆಗಿ ವೇಟ್ ಮಾಡಿ. ಎನಿಬಡಿ ಎಲ್ಸ್? ಮೈಕ್ ಲೋಕಿ ಅವ್ರಿಗೆ ಮೈಕ್. ಪ್ರಶಾಂತ್ ಸರ್, ನನ್ನ ಕ್ವಶನ್. ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿದ್ರು ಸರ್. ರೀಸೆಂಟಾಗಿ ಒಂದಷ್ಟು ನಡೀತು. ಸೊ ಯಾವ ರೀತಿ ಇರುತ್ತೆ ಅದು ಅಂತ ಅಂದ್ಬಿಟ್ಟು 1 ವರ್ಷದ ಅಗ್ರಿಮೆಂಟ್ ಯಾವ ಥರ ಇರುತ್ತೆ ಅದನ್ನು? ಅದು ನೀವು ಕಂಟೆಸ್ಟೆಂಟ್ಸಲ್ಲಿ ಕೇಳಬೇಕು. ಯಾಕಂದ್ರೆ ಲೀಗಲ್ ಸೈನ್ ಔಟ್ ಮಾಡಿರ್ತಾರೆ. ನಾನು ಅಂದರೆ ಲೀಗಲ್ ಇದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ. ಅದು ಯಾರು ರೀಚ್ ಮಾಡಿದ್ರೆ ತಪ್ಪು. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಯಾರ ಬಗ್ಗೆ ಹೇಳ್ತಿದ್ದಾರೆ? ಅದು ಸೀರಿಯಲಿಂದ ಬಂದಿರೋದು ಸರ್, ಬಿಗ್ ಬಾಸ್ ಇಂದ. ಇದು ಅದ್ಯಾಕೆ ಇಲ್ಲಿ ಸರ್? ಸುದೀಪ್ ಸರ್, ಆ ಥರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀವಿ, ಸುಮ್ಮನೆ ಹೇಳ್ತಾರೆ. ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರಿಗೂ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಮುಗೀತಾರೆ. ನಥಿಂಗ್ ಲೈಕ್ ದಟ್. ಐ ಥಿಂಕ್ ಪ್ರೈಮಾ, ವೇಕ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಇಫ್ ಯು ಡೋಂಟ್ ಫೀಲ್ ಯು ಆರ್ ದ ಕ್ವೀನ್ ಇನ್ ಫ್ರಂಟ್ ಆಫ್ ದ ಮಿರರ್, your life isn't worth anything. So I feel like a king whenever I go to brush also. So I believe in that. ಸರ್ ಸುದೀಪ್ ಸರ್, IPL ಮತ್ತು ಬಿಗ್ ಬಾಸ್ ಎಲ್ಲರೂ ನೋಡ್ತಾರೆ. ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನು ಹೇಳ್ತೀರಿ ಸರ್?
ಪಾಪ. ಎಂತೆಂಥ ಆಸೆಗಳು ನೋಡಿ. ಮುಗಿದ ಸರ್, ನೀವು ಟ್ವೀಟ್ ಮಾಡಿದಾಗ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು. ಕೆಲವು ಆ್ಯಕ್ಟರ್ಸು ಅವ್ರು ಆಗ್ತಾರ, ವಿಲ್ ದೇ ಹೋಸ್ಟ್ ಆ ಥರ ಅಂತ. ಬಟ್ ನೌ ದಟ್ ಯು ಆರ್ ಬುಕ್ ಫಾರ್ 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back sharper. I want to ask you a question. I will ask you a question. Who do you like to see in that place? I would like to see Kicha Sudeep, Who's that? the big boss. Done. ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ ಸಿ ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸ್ನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಎಷ್ಟು ಸಿನಿಮಾ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲ ಸಿನಿಮಾನು ನಮ್ದಲ್ಲ. ಹಾಗೆಯೇ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು, ಸಾಕಷ್ಟು ಜನ ಇದ್ದಾರೆ ನಮ್ಮ ಶೋ ಮಾಡಿಸೋ ಕೆಪಾಸಿಟಿ ಇರೋರು. ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation in Big Boss here. Adrinda, there is a relationship, right? That's all it is. That doesn't mean that there are no talents in this industry or there are no capable people. Again, they may start from a scratch and develop.